ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಸಚಿವರಾಗಿ ಮುಂದುವರಿಯುವ ನೂತನ ಸಚಿವರ ಪಟ್ಟಿ ಫೈನಲ್ ಮಾಡಿದೆ ಹೈಕಮಾಂಡ್. ಫೈನಲ್ ಮಾಡಿದೆ. ಬಹಳ ನಿರೀಕ್ಷೆ ಮತ್ತು ಕುತೂಹಲ ಇವೆರಡವನ್ನ ಇಟ್ಕೊಂಡು ಕಾಯ್ತಾ ಇರತಕ್ಕಂಥ ಸಚಿವರಿಗೆ ಅಂದ್ರೆ ಶಾಸಕರಿಗೆ ಯಾರ್ಯಾರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು ಅವರಿಗೆಲ್ರಿಗೂ ಕೂಡ ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ಖುಷಿ ಇದೆ, ಇನ್ನು ಕೆಲವರಿಗೆ ಕೈ ತಪ್ಪಿದ್ದಕ್ಕೆ ದುಃಖವೂ ಇದೆ. ಇವಾಗ ಹೈಕಮಾಂಡ್ ಹೊಸದೊಂದು ಲಿಸ್ಟ್ ಅನ್ನ ಹೊರಗಡೆ ಬಿಟ್ಟಿದೆ. ಅಂತಿಮವಾಗಿ ಹೈಕಮಾಂಡ್ ಪಟ್ಟಿಯಂತೆ ರಾಜ್ಯದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ನೋಡಿ, ಬರೋಬ್ಬರಿ 10 ಜನ ಹಳೆ ಸಚಿವರಿಗೆ ಕೋಕ್ ಕೊಡಲಾಗಿದೆ. 10 ಜನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಿರತಕ್ಕಂತ 10 ಜನರಿಗೆ ಕೋಕ್ ಕೊಡಲಾಗಿದೆ. 6 ಜನರು ಹಳೆ ಸಚಿವರು ಡಿಕೆ ಸಂಪುಟದಲ್ಲಿ 2ನೇ ಪಟ್ಟಿಯಲ್ಲಿ ಫೈನಲ್ ಆಗಿದ್ದಾರೆ, 2ನೇ ಪಟ್ಟಿಯಲ್ಲಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ಸಂಪೂರ್ಣ ನ್ಯೂಸ್ನಲ್ಲಿ ನೂತನ ಸಚಿವರ ಪಟ್ಟಿ ಯಾರ್ಯಾರಿದ್ದಾರೆ, ಯಾರ್ಯಾರು ಇಲ್ಲ ಎಲ್ಲವನ್ನ ನಾವು ತೋರಿಸ್ತಾ ಇದ್ದೀವಿ. ಎಸ್, ನೂತನ ಸಚಿವರಾಗಿ PM ನರೇಂದ್ರ ಸ್ವಾಮಿ ಅವರು ಡಿಕೆ ಸಂಪುಟದಲ್ಲಿರ್ತಾರೆ. ಶಿವರಾಜ್ ತಂಗಡಿಗೆ ಅವರಿದ್ದಾರೆ, ರುದ್ರಪ್ಪ ಲಮಾಣಿ ಇದ್ದಾರೆ, KS ಬಸವಂತಪ್ಪ ಇದ್ದಾರೆ, B ನಾಗೇಂದ್ರ ಇದ್ದಾರೆ, T ರಘುಮೂರ್ತಿ ಅವರು ಇದ್ದಾರೆ, BZ ಜಮೀರ್ ಅಹಮದ್ ಖಾನ್. ಬಹಳ ಚರ್ಚೆಯಲ್ಲಿತ್ತು ಹೆಸರು. ದಾವಣಗೆರೆ ಎಲೆಕ್ಷನ್ ಅಲ್ಲಿ ಏನೇನಾಯ್ತು ಅಂತ ಹೇಳಿ ನಿಮಗೆ ಗೊತ್ತಿದೆ. ಸಿಗಲ್ಲ ಅಂತ ಹೇಳ್ತಾ ಇದ್ರು. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಕೊನೆಯ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನು ಕೂಡ ಸೇರಿಸಲಾಗಿದೆ. ಅವರು ಈ ಬಾರಿಯೂ ಕೂಡ ಡಿಕೆ ಸಂಪುಟದಲ್ಲಿ ಸಚಿವರಾಗಿರ್ತಾರೆ. ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಾಂಕಾಲ ವೈದ್ಯ, ಅಜಯ್ ಸಿಂಗ್. ನೋಡಿ, ಅಜಯ್ ಸಿಂಗ್ ಅವರ ಹೆಸರು ಕೂಡ ಬಹಳ ನಿರೀಕ್ಷೆ ಇತ್ತು, ಈ ಬಾರಿ ಸಿಗುತ್ತೆ ಅಂತ ಹೇಳಿ. ಮಾಜಿ CM ಧರ್ಮ್ ಸಿಂಗ್ ಅವರ ಪುತ್ರ. 2023 ಏನ್ ಎಲೆಕ್ಷನ್ ಆಗಿ ಸಿದ್ದರಾಮಯ್ಯನವರ ಸರ್ಕಾರ ಬಂತಲ್ಲ, ಆವಾಗ ಇವರ ಹೆಸರು ಸಂಪುಟದಲ್ಲಿ ಇರಲೇಬೇಕು ಅಂತ ಹೇಳಿ ಬಹಳ ಲಾಬಿ ಕೂಡ ನಡೆದಿತ್ತು. ಕೈ ತಪ್ಪಿದ್ದಕ್ಕೆ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಅಜಯ್ ಸಿಂಗ್ ಅವರು. ಇವಾಗ ಅವರ ಹೆಸರು ಕೂಡ 2ನೇ ಪಟ್ಟಿಯಲ್ಲಿ ಫೈನಲ್ ಆಗಿದೆ. ಅಜಯ್ ಸಿಂಗ್ ಅವರ ಹೆಸರು. ಇನ್ನು ಎನ್ ಚಲುವರಾಯಸ್ವಾಮಿ, KM ಶಿವಲಿಂಗೇಗೌಡರು ಅವ್ರದ್ದು ಹೆಸರು ಕೂಡ ಬಹಳ ನಿರೀಕ್ಷೆಯಲ್ಲಿತ್ತು, ಬಹಳ ಚರ್ಚೆ ನಡೀತಾ ಇತ್ತು. ಶಿವಲಿಂಗೇಗೌಡರದ್ದು ಡಿಕೆ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಿ ಬಹಳ ಲಾಬಿಯನ್ನ ಮಾಡ್ತಾ ಇದ್ರು. ಅವರಿಗೂ ಕೂಡ ಡಿಕೆ ಸಂಪುಟದಲ್ಲಿ ಸಚಿವರಾಗಲು ಅವಕಾಶ ಸಿಕ್ಕಿದೆ. ಅವರು ಕೂಡ ಸಚಿವರ ಪಟ್ಟಿಯಲ್ಲಿದ್ದಾರೆ. HC ಬಾಲಕೃಷ್ಣ ಅವರು ಮಾಗಡಿ ಶಾಸಕರು, ಸದ್ಯದ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಭಾರಿ ಪ್ರಚಾರದಲ್ಲಿದ್ದಾರೆ. ಅವರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ಗಾಯತ್ರಿ ಶಾಂತೇಗೌಡ, ಲಕ್ಕು ಅಂದ್ರೆ ಇವ್ರದ್ದು. 3 ದಿನದ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಗಾಯತ್ರಿ ಶಾಂತೇಗೌಡರು ವಿಧಾನ ಪರಿಷತ್ ಚರ್ಚೆಯಲ್ಲಿತ್ತು. ಬಡಿ ಗೊಂದಲ ಮತ್ತು ಮತ ಎಣಿಕೆಯಲ್ಲಿ ಏರುಪೇರಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇತ್ತು. ವಿಧಾನ ಪರಿಷತ್ತು ಜುಲೈ 31ಕ್ಕೆ ತೀರ್ಪು ಬಂತು. ಗಾಯತ್ರಿ ಶಾಂತೇಗೌಡರು ಅರ್ಹರಿದ್ದಾರೆ ಪರಿಷತ್ ಸದಸ್ಯರಾಗಲು ಅಂತ ಹೇಳಿ. ತೀರ್ಪು ಬಂದು 3 ದಿನ ಸಚಿವ ಸ್ಥಾನ ಇವರ ಕೈ ಸೇರಿದೆ. ಲಕ್ಕು ಅಂದ್ರೆ ಇವ್ರದ್ದು. ಗಾಯತ್ರಿ ಶಾಂತೇಗೌಡರು ಡಿಕೆ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಬಸವರಾಜ ರಾಯರೆಡ್ಡಿ ಇದ್ದಾರೆ, ವಿಜಯಾನಂದ ಕಾಶಪ್ಪನವರ್,
ಇವರ ಹೆಸರು ಕೂಡ ಭಾರಿ ನಿರೀಕ್ಷೆಯಲ್ಲಿತ್ತು. ಡಿಕೆ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಿ ಅವರು ಕೂಡ ಇದ್ದಾರೆ. ಲಕ್ಷ್ಮಣ ಸವದಿ ಅವರು ಕೂಡ ಡಿಕೆ ಸಂಪುಟದಲ್ಲಿದ್ದಾರೆ. 20 ಸಚಿವ ಸ್ಥಾನದಲ್ಲಿ 16 ತುಂಬಿಸ್ತಾರೆ, 17 ತುಂಬಿಸ್ತಾರೆ, ಉಳಿದಿರ್ತಕ್ಕಂಥದ್ದು 2 ಖಾಲಿ ಇಡ್ತಾರೆ. ಲಾಬಿ ಮಾಡುವ ಅಥವಾ ಬಂಡಾಯ ಹೇಳುವ ಶಾಸಕರಿಗೆ ಆ ಸ್ಥಾನವನ್ನ ಕೊಡೋಣ ಅಂತ ಹೇಳಿ ಖಾಲಿ ಇಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆ ಕೆಲಸವನ್ನ ಹೈಕಮಾಂಡ್ ಮಾಡಿಲ್ಲ. 20 ಸ್ಥಾನವನ್ನು ತುಂಬಿಸುವ ಕೆಲಸವನ್ನ ಹೈಕಮಾಂಡ್ ಮಾಡಿದೆ. ಇವಾಗ ಸಚಿವರ ಲಿಸ್ಟ್ ಅನ್ನ, ಫೈನಲ್ ಆಗಿರೋ ಸಚಿವರ ಲಿಸ್ಟ್ ಅನ್ನ ಸಂಪೂರ್ಣ ನ್ಯೂಸ್ ನಿಮ್ಮ ಇದೆ.